ಯಾಕಂದ್ ನಡೆದು ಗಾಡಿ ತೊಳ್ಯಾಕ. ಸೊ ಇದೊಂದು ಗಾಡಿ ಆಮೇಲೆ ಇದೊಂದು ಗಾಡಿ ಇಲ್ಲೇ ತೊಳಿದ್ನು. ಅದೊಂದು ಗಾಡಿ ಅಂಗಡಿಗೆ ಹೋಗಿ ತೊಳಿತಾರಂತೆ. ಗೊತ್ತಾಗೈತೆ ಅವನಿಂದ. ಚಲೋ ಹೋಗಿ ಬಿಟ್ಟು ಅಂಗಡಿಗೆ ಮುರುಗಪ್ಪ. ಸೊ ವೆಲ್ಕಮ್ ಬ್ಯಾಕ್ CS ಮಂಜುವತ್ನಿ ಯೂಟ್ಯೂಬ್ ಚಾನಲ್ಕ. ಏನತ್ತಂದ್ರೆ ಇವತ್ತು ಅಮಾವಾಸ್ಯೆ ಐತಿ, ಅದಕ್ಕೆ ಗಾಡಿ ತೊಳಿ ಪ್ರೋಗ್ರಾಮ್. ಒಂದು ಸ್ಕೂಟಿ ಒಂದು ಬುಲೆಟ್ ಶೈನ್ ಅಂತರೂ ಹೋದ. ಅದಕ್ಕೆ ಚಲೋ ಗಾಡಿ ತೊಳಿನ್ ಬರ್ರಿ. ಕೆಟ್ಟ ಗಾಣಿ ಆಗಿಬಿಟ್ಟು ನೀರು. ಸೊ ಬ್ಯಾರೆಲ್ ಚಲ್ಲಿ ಬಿಡು. ಮಳಿ ನೀರಿಂದ ಹೊಲಸು ನೋಡ್ರಿ, ಎಷ್ಟು ಗಟ್ಟ ಬ್ಯಾರಲ್ ಕರಿ ಆಗಿಬಿಟ್ರಿ. ಕರಿ. ಲೆಟ್ಸ್ ಗೋ. ಫೈನಲಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೀವ್ರಿ. ಈಗ ದೇವ್ರಿಗೆ ಹೊಂಟ್ಬಿಟ್ಟನು. ಸೊ ಬಾಣ ಕೊಡ್ಬೇಕಲ್ಲ, ಅಮಾವಾಸ್ಯೆಗೂ ಬಾಣ ಮಾಡಿರ್ತಾರೋ, ಬಾಣ ಕೊಡಕ್ ಹೊಂಟೇನಿ ನೋಡ್ರಿ. ಚಲೋ. ಸೊ ಇದೊಂದು ಗಾಡಿ ಪೂಜೆ ಮಾಡಿದ್ವು. ಆಮೇಲೆ ನನ್ನ ಸ್ಕೂಟಿ ಬಂದ್ರಿ ಬಾದಾಮಿ ಜಂದ್ರ. ಹಿಂಗ್ಯಾಕೆ ಮಾಡಿ ಮುಖ ಏನಾಗೈತೆ? ಹಾ, ಮುಖ ಹಿಂಗ್ಯಾಕೆ ಮಾಡಿ? ಪೂಜೆ ಮಾಡ್ದೈತೆ ಮತ್ತೆ ಎರಡು ತಡ ಈಗ ಒಂದಾತ್ಲ ಟೈಮ್ 1:30 ಆಯ್ತು. ಈಗ ಬಂದನ್ರಿ, ಟೈಮ್ 1:30 ಆಗೈತಿ. ಈಗ ಹೋಗಿ ಅಂಗಡಿ ಪೂಜೆ ಮಾಡವಂತ ನಾವು. ಮಧ್ಯಾಹ್ನ ಬಿಸಿಲಾಗ ಹಿಂಕತಾನ ಕುಂಡಿರ್ತಾನ ಮನ್ಯಾಗ. ಯಾವ್ದೂರಿಗೆ ಹೋಗಿರಿ? ಹೋದಾರ ಅಂತ ಪಾರ್ಸಲ್ ನಂಬರ್ದ ಅಮೆಜಾನ್ದಿಂದ. ಓಪನ್ ಮಾಡಿ ಬಿಡ್ರಿ. ನಾ ಹಾಕಿದ್ದ ಓಪನ್ ಬಾಕ್ಸ್ ಡೆಲಿವರಿ ಎದಕ್ಕಂದ್ರೆ ಇಲೆಕ್ಟ್ರಾನಿಕ್ ಮಟೀರಿಯಲ್ ಎಲ್ಲ ಓಪನ್ ಬಾಕ್ಸ್ ಡೆಲಿವರಿ ಕೊಡ್ತಾರೆ ಜಾಸ್ತಿ. ಇಲ್ಲೇ ಓಪನ್ ಮಾಡಿ ನೋಡಿ ಚೆಕ್ ಮಾಡಿ ಆಮೇಲೆ ಅನ್ಬಾಕ್ಸ್ ಮಾಡ್ತಾರೆ. ಅದಕ್ಕೆ ಇಲ್ಲೇ ಓಪನ್ ಮಾಡತ್ತಿದ್ದೀವಿ. ಆಮೇಲೆ ನಮ್ಮ ಮನೆಗೆ ಹೋದ ಬಳಕ ಇದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮ್ಗೆ, ಎದಕ್ಕೆ ತೊಗೊಂಡಿನತ್ತ.
ವೆಲ್ಕಮ್ ಬ್ಯಾಕ್. ನಿನ್ನೆ ಪಾರ್ಸಲ್ ಬಂದಿತ್ತು ರೀ. ಸೊ ಏನು ಪಾರ್ಸಲ್ ಬಂದಿದ್ದತ್ ನೋಡಿರಿ. ಈಗ ಅನ್ಬಾಕ್ಸಿಂಗ್ ಮಾಡಿಬಿಡ್ನು. ಏನೈತಿ ಅಂದ್ರೆ ಇದು ಡಿಜಿಟೆಕ್ದ ಡ್ರೈ ಕ್ಯಾಬಿನೆಟ್, ಕ್ಯಾಮ್ರಾದ ಡ್ರೈ ಕ್ಯಾಬಿನೆಟ್ ಐತಿ. ಸೊ ಎದಕ್ಕಂತಂದ್ರೆ ಎದಕ್ಕೆ ತರ್ಸಿವತ್ತಂದ್ರೆ ಈಗ ಕ್ಯಾಮ್ರಾಕ್ಕೆ ಕೋಲ್ಡ್ ಆತಂದ್ರೆ ಸ್ವಲ್ಪ ಲೆನ್ಸ್ ಒಳಗೋದು ಫಂಗಸ್ ಬರ್ತಿರ್ತೈತಿ. ಅದ್ರ ಸಂಬಂಧ ಫಂಗಸ್ ಬರಬಾರ್ದತ್ತೆ. ಇದು ಡ್ರೈ ಕ್ಯಾಬಿನೆಟ್. ಇದ್ರೊಳಗೆ ಇಟ್ಟಂದ್ರೆ ಟೆಂಪ್ರೇಚರ್ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಆಗ್ತಿರ್ತೈತಿ. ಕ್ಯಾಮ್ರಾಕ್ಕೆ ಏನೂ ಆಗೋದಿಲ್ಲ, ಲೆನ್ಸ್ಗೂ ಏನೂ ಆಗೋದಿಲ್ಲ. ಸೊ ಅದಕ್ಕೆ ಭಾಳ ಇಲ್ಲದ್ರ ಪ್ರೈಸ್ ಡಿಜಿಟೆಕ್ ಕಂಪ್ನಿದ ಒಂದು 6,000 ತನಕ ಬೀಳ್ತೈತಿ ನಿಮ್ಗೆ. ಆಮೇಲೆ ನೀವು ಫೋನ್ ಅದು ತೊಗೊಂಡ್ರಂದ್ರೆ ಬೇರೆ ಬೇರೆ ಪ್ರೈಸ್ ಇರ್ತಾವೆ. ಅವು ಎಲ್ಲ ಲಿಂಕ್ ನಿಮಗೆ ಕೆಳಗೆ ಬಯೋದಾಗ ಹಾಕಿರ್ತಾನು, ಚೆಕ್ ಮಾಡ್ಕೊರಿ. ನಿಮಗೆ ಯಾವ್ದು ಕಂಫರ್ಟೇಬಲ್ ಆಕೈತೆ ಅದನ್ನ ತರಿಸ್ಕೊರಿ. ಇದ್ರಕ್ಕಿಂತ ದೊಡ್ಡೂ ಇರ್ತಾವೆ, ಇದ್ರಕ್ಕಿಂತ ಸಣ್ಣೂ ಇರ್ತಾವೆ. ಸೊ ನಿಮ್ಗೆ ಯಾವ್ದು ಬೇಕಾದ್ ತರಿಸ್ಕೊರಿ. ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಏನೇನು ಫ್ಯೂಚರ್ ಐತಿ ಅದನ್ನು ತೋರಿಸ್ತೀನಿ. ಆಲ್ರೆಡಿ ಅನ್ಬಾಕ್ಸ್ ಐತಿ, ಈಗ ಓಪನ್ ಮಾಡಿಬಿಡ್ನು. ಸೊ ಇದು ನಮ್ಮ ಡಿಜಿಟೆಕ್ ಡ್ರೈ ಕ್ಯಾಬಿನೆಟ್. ಈಗ ಕಾಣಿಸ್ತೈತಿ ನಿಮಗೆ, ತೋರಿಸ್ತೀನಿ. ಸೊ ಹಿಂಗೈತಿದ್ದ. ಇದನ್ನು ಬಾಕ್ಸ್ ಓಪನ್ ಮಾಡಿಬಿಡ್ನು. ಹೈಟ್ ಸ್ವಲ್ಪ ಕಡಿಮೆ ಆಗ್ತದ ಕಾಣಿಸ್ತೈತಿ. ಇದ ನೋಡ್ರಿ ಡಿಜಿಟೆಕ್ ಡ್ರೈ ಕ್ಯಾಬಿನೆಟ್. ಸೊ ಓಪನ್ ಮಾಡ್ನು ಬರ್ರಿ. ಇದಕ್ಕೆ ಕೀನು ಕೊಟ್ಟಿರ್ತಾರೋ ನಿಮಗೆ ಸೇಫ್ಟಿ ಪರ್ಪಸ್. ಲೆಟ್ಸ್ ಡೋ. ಇಲ್ಲಿ ಏನೈತೆ ಅಂದ್ರೆ ಇದು ಟೆಂಪ್ರೇಚರ್ ತೋರಿಸ್ತಿರ್ತೈತಿ ನಿಮಗೆ, ಎಷ್ಟು ಇಡಬೇಕು ಎಷ್ಟು ಮಾಡಬೇಕು ಅನ್ನೋದು. ಇದು ಆಟೋ ಸೆಟ್ ಆಗ್ತಿರ್ತೈತಿ. ಇಲ್ಲಾಂದ್ರೆ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಬಟನ್ಸ್ ಕೊಟ್ಟಾರು. ಇದ್ರೊಳಗೆ ಏನೇನೈತೆ ಅಂದ್ರೆ ಇದಕ್ಕೊಂದು ಪವರ್ ಅಡ್ಯಾಪ್ಟರ್ ಐತಿ. ಸೊ ಮತ್ತು ಎಲೆಕ್ಟ್ರಾನಿಕ್ ಡ್ರೈ ಕ್ಯಾಬಿನೆಟ್ ಇಂಟ್ರೊಡಕ್ಷನ್ ಮ್ಯಾನ್ಯುವಲ್ ಐತಿ ಅದ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನು ಯೂಸ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಇಟ್ಟುಬಿಡೋಣ ಇದನ್ನು. ಇಲ್ಲಿ ಮ್ಯಾಗ ಒಂದು ಎಕ್ಸ್ಟ್ರಾ ಟ್ರೇ ಕೊಟ್ಟಿರ್ತಾರೆ. ಇಲ್ಲಿ ನೀವು ಕ್ಯಾಮ್ರಾ ಬಾಡಿ ಲೆನ್ಸು ಇಡ್ಬೋದು. ಲೆನ್ಸ್ ಆಗತ್ತೆ ಸಪ್ರೇಟ್. ಇಲ್ಲಿ ತೆಳಗೊಂದು ಇದು ಕೊಟ್ಬಿಟ್ಟಾರ. ಇದ್ರೊಳಗೆ ಲೆನ್ಸ್ ಕೊಂಡಿರ್ತಾವೆ, ಅಳಿಗಾಡೋದಿಲ್ಲ. ಬಾಕ್ಸ್ ಸ್ವಲ್ಪ ಹಿಂಗೆ ಜಸ್ಟ್ ಮೂವ್ ಆದ್ರೂ ಲೆನ್ಸ್ ಅಳಿಗಾಡೋದಿಲ್ಲ, ಇದ್ರೊಳಗೆ ಕೂತ್ಬಿಡ್ತಾವೆ. ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಜರ ಇದು ಪ್ರೊಫೆಷ್ನಲ್ ಕಾಣಿಸ್ತದೆ ನಿಮಗೆ. ನೀವು ಎಡಿಟಿಂಗ್ ರೂಮ್ದಾಗ ಇಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಯಾರೇ ಹಿಂಗೆ ಕಸ್ಟಮರ್ದು ಬಂದಾಗ ಸ್ವಲ್ಪ ಅಕ್ಯುರೇಟ್ ಮಸ್ತ್ ಕಾಣಿಸ್ತೈತಿ ಇದು. ಸೊ ಯಾರಿಗೆ ಬೇಕು ತರಿಸ್ಕೋರಿ, ಲಿಂಕ್ ಹಾಕಿರ್ತೀನಿ. ಇವತ್ತಿನ ಲಾಗ ಇಲ್ಲೇ ಎಂಡ್ ಮಾಡಿಬಿಡ್ತೀನಿ. ನಾಳೆ ಏನಂತಂದ್ರೆ ಈಗ ಯೂಸ್ ಮಾಡತ್ತನಲ್ಲ ಮೈಕ್, ಇದ್ರದ್ದು ಅನ್ಬಾಕ್ಸಿಂಗ್ ಮಾಡಿ ಹಾಕ್ತೀನಿ ನಿಮ್ಗೆ. ಯಾವ ಮೈಕ್ ತರ್ಸೀನಿ, ಯಾವ್ದು ಹೆಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಅದು ಹೆಂಗೆ ಐತತ್ತ. ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲಗುಟ್ಟ
ಈಗ ನಮ್ಮದು ಸ್ಟಾರ್ಟಿಂಗ್ ಐತಿ. ಸ್ವಲ್ಪ ನೀವು ಎಷ್ಟು ಧೈರ್ಯ ಕೊಡ್ತೀರಿ ಅಷ್ಟು ನಮ್ಗೆ ಒಂದು ವಿಡಿಯೋ ಮಾಡೋಕೆ ಹುಮ್ಮಸ್ ಬರ್ತಿರ್ತೈತಿ. ಸೊ ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತಾನು. ನಮಸ್ಕಾರ.